ಕಾಂಗ್ರೆಸ್ನಲ್ಲಿ ಸ್ಫೋಟಕ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಬದಲಾವಣೆಯ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವ ವಿಶ್ವಾಸ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲರ ಅಭಿಪ್ರಾಯವನ್ನ ಪಡೆದು ವರಿಷ್ಠರು ನಿರ್ಧಾರವನ್ನ ಮಾಡ್ತಾರೆ. ಕಳೆದ 1.5 ವರ್ಷ ಯಶಸ್ವಿಯಾಗಿ ಪಕ್ಷ ಸಂಘಟನೆಯನ್ನ ನಾನು ಮಾಡಿದ್ದೇನೆ, ಹೀಗಾಗಿ ನನಗೆ ಅಧ್ಯಕ್ಷ ಸ್ಥಾನ ಸಿಗುವ ವಿಶ್ವಾಸ ಇದೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಪಕ್ಷದ ಕಾರ್ಯಕರ್ತರಿಗೂ ಅದೇ ವಿಶ್ವಾಸ ಇದೆ, ನನಗೆ ಒಳ್ಳೆಯದೇ ಆಗತ್ತೆ ಅಂತ ಹೇಳಿ ಬಿವೈ ವಿಜಯೇಂದ್ರ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲಸ ಮಾಡಿ ರಾಷ್ಟ್ರೀಯ ಪಕ್ಷ ಇದೆ, ಎಲ್ಲರ ಅಭಿಪ್ರಾಯಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ನಾನು ಕಳೆದ 1.5 ವರ್ಷದಲ್ಲಿ ಭಾಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದೇನೆ, ಸಂಘಟನೆ ಕೆಲಸ ಮಾಡಿದ್ದೇನೆ ಅನ್ನೋ ವಿಶ್ವಾಸ ನನಗೂ ಕೂಡ ಸಂಪೂರ್ಣವಾಗಿದೆ, ನಮ್ಮ ಕಾರ್ಯಕರ್ತರಿಗಿದೆ, ಮುಖಂಡರು ಕೂಡ ಇದೆ. ಹಾಗಾಗಿ ಒಳ್ಳೇದಾಗ್ತದೆ, ನಿನಗೂ ಒಳ್ಳೇದಾಗ್ತದೆ, ನನಗೂ ಒಳ್ಳೇದಾಗ್ತದೆ. ಥ್ಯಾಂಕ್ ಯು. ರಾಷ್ಟ್ರೀಯ ಪಕ್ಷ ಇದೆ, ಎಲ್ಲರ ಅಭಿಪ್ರಾಯಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ನಾನು ಕಳೆದ 1.5 ವರ್ಷದಲ್ಲಿ ಭಾಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದೇನೆ, ಸಂಘಟನೆ ಕೆಲಸ ಮಾಡಿದ್ದೇನೆ ಅನ್ನೋ ವಿಶ್ವಾಸ ನನಗೂ ಕೂಡ ಸಂಪೂರ್ಣವಾಗಿದೆ, ನಮ್ಮ ಕಾರ್ಯಕರ್ತರಿಗಿದೆ, ಮುಖಂಡರು ಕೂಡ ಇದೆ. ಹಾಗಾಗಿ ಒಳ್ಳೇದಾಗ್ತದೆ, ನಿನಗೂ ಒಳ್ಳೇದಾಗ್ತದೆ, ನನಗೂ ಒಳ್ಳೇದಾಗ್ತದೆ. ಥ್ಯಾಂಕ್ ಯು. ರಾಷ್ಟ್ರೀಯ ಪಕ್ಷ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರರೇ ಕಂಟಿನ್ಯೂ ಆಗ್ತಾರೆ. ಯಾದಗಿರಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯೇಂದ್ರ ಯುವ ನಾಯಕ, ಉತ್ತಮ ಕೆಲಸವನ್ನ ಮಾಡಿದ್ದಾರೆ. ನಮ್ಮಲ್ಲಿ ಕೋಳಿನ ಕೇಳಿ ಮಸಾಲೆ ಅರಿಯೋದಿಲ್ಲ, ಅದು ಕಾಂಗ್ರೆಸ್ ಪದ್ಧತಿ ಅಂತ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಯಾವುದೇ ಬದಲಾವಣೆ ಅನ್ನುವಂತಹ ಮಾತುಗಳಿಲ್ಲ, ನಮ್ಮಲ್ಲಿ ಬದಲಾವಣೆ ಇಲ್ಲ, ಯಾವುದೇ ಮನಸ್ತಾಪಗಳು ಕೂಡ ಇಲ್ಲ, ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬದಲಾವಣೆ ಇಲ್ಲ, ಅಲ್ಲಲ್ಲ, ನಮ್ಮಲ್ಲಿ ಬದಲಾವಣೆ ಇಲ್ಲ, ಮನಸ್ತಾಪನೂ ಇಲ್ಲ. ನಮ್ಮಲ್ಲಿ ಪಕ್ಷ ನಡಿಬೇಕಲ್ಲ, ಅಧ್ಯಕ್ಷರಾದವ್ರನ್ನ ಕರೆದು ಏನೇನು ಮಾಡಬೇಕು ಅದು ಮಾಡಬೇಕು ಅನ್ನೋದನ್ನ ಹೇಳ್ಬೇಕಿಲ್ಲ. ಹೌದು, ಅದು ಚರ್ಚೆ ಇದ್ದೇ ಇರ್ತದೆ, ಆಗಾಗ ಕರೆಸ್ತಾರೆ, ಮಾತಾಡ್ತಾರೆ. ಬದಲಾವಣೆ ಇದೆ, ಬದಲಾವಣೆ ಇಲ್ಲ, ಎರಡೂ ಪ್ರಶ್ನೆ ಬರಲ್ಲ. ಯಾಕೆಂದ್ರೆ ಅವರು ಅಧ್ಯಕ್ಷರಿದ್ದಾರೆ, ಅಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮಗೆ ಅಧ್ಯಕ್ಷರು ಇರಬೇಕು, ಯಾಕೆ ಇರಬಾರ್ದು? ಯುವ ನಾಯಕರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ನೋಡಿ, ನಮ್ಮಲ್ಲಿ ಹೆಸರುಗಳೆಲ್ಲ ಕೇಳಿ ಬರಲ್ಲ. ನಮ್ಮಲ್ಲಿ ಕೋಳಿನ ಕೇಳಿ ಮಸಾಲೆ ಅರಿಯೋದು ನಮ್ಮಲ್ಲಿ ಪದ್ಧತಿ ಇಲ್ಲ, ಅದು ಕಾಂಗ್ರೆಸ್ ಪದ್ಧತಿ. ನಮ್ಮಲ್ಲಿ ಏನೂ ಇಲ್ಲ. ಮಾಡ್ಬೇಕು, ಮುಂದುವರಿಸ್ತಾರೆ, ತೆಗಿಬೇಕಾ ತೆಗಿತಾರೆ. ಯಾರು ಬರ್ತಾರೆ ಯಾರಿಲ್ಲ. ಈ ಸದ್ಯಕ್ಕೆ ಯಾವುದೇ ಬದಲಾವಣೆಗಳಿಲ್ಲ. ಅಲ್ಲ, ಅದು ತೀರ್ಮಾನ. ಯಾಕೆಂದ್ರೆ ಅಲ್ಲ, ನಮ್ಮ ಕಂಟಿನ್ಯೂ ಆಗ್ತಾರೆ ಅಂತಿದೆ, ಇದುವರೆಗೆ ಕಂಟಿನ್ಯೂ ಆಗ್ತಾರೆ ಅಂತಿದೆ. ಇಲ್ಲ, ಯಾವುದು ಸದ್ಯಕ್ಕೆ ನಮ್ಮಲ್ಲಿ ಬದಲಾವಣೆಗಳೇನಿಲ್ಲ. ಕಾಂಗ್ರೆಸ್ಸು ಎಲ್ಲ ಬದಲಾವಣೆಗಳು ಆಗಬೇಕು. ಯಾಕಂತಂದ್ರೆ ಕಾಂಗ್ರೆಸ್ ಅನ್ನೋದು ಎಲ್ಲಿದ್ರಿ? ಇಲ್ಲೊಂದು ರೈತರು ಬಿಟ್ಟರೆ ಇನ್ನೆಲ್ಲೂ ಇಲ್ಲ, ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ.